ಮಗು, ನಿನ್ನ ಜೊತೆ ನಾನಿದ್ದೇನೆ ಕಂದ. ಯಾರದ್ದೋ ವಿಚಾರ ನಿನ್ನ ಮನಸ್ಸಿನಲ್ಲೀಗ ನೋವುಂಟು ಮಾಡಿದೆ ಕಂದ. ಆ ವ್ಯಕ್ತಿ ನಿನ್ನನ್ನು ಒಂಟಿಯಾಗಿ ಬಿಟ್ಟಿದ್ದಾನೆಂದು ನೀನು ನಿನ್ನನ್ನು ಕುಗ್ಗಿಸಬೇಡ. ದುರ್ಬಲತೆಗೆ ನಿನ್ನ ಶಕ್ತಿಯನ್ನು ಕುಂದಿಸಿಕೊಳ್ಳಬೇಡ ಕಂದ. ಆ ಸಮಯದಲ್ಲಿ ಮೌನವಾಗಿರು. ನನ್ನ ಧ್ವನಿಯನ್ನು ನಿನ್ನೊಳಗಿನಿಂದಲೇ ಕೇಳು ಕಂದ. ನಿನಗೆ 3 ಸತ್ಯ ತಿಳಿಸುವೆ ಮಗು. ನಿನ್ನ ಹೃದಯದ ಆಳದಲ್ಲಿಡು. ಯಾರನ್ನ ನೀನು ಪೂರ್ಣವಾಗಿ ನಂಬಿದ್ದೆಯೋ ಅವರು ನಿನ್ನನ್ನು ಈ ಸಮಯದಲ್ಲಿ ಬಿಟ್ಟು ಹೋಗಿದ್ದಾರೆ ಎಂದರೆ ಅದು ನಿನ್ನ ಸೋಲು ಎಂದುಕೊಳ್ಳಬೇಡ. ಏಕೆಂದರೆ ಮನುಷ್ಯ ನಿನ್ನ ಕೈ ಬಿಡಬಹುದು, ಆದರೆ ನಾನು ನಿನ್ನ ಕೈ ಬಿಡುವುದಿಲ್ಲ ಕಂದ. ನನ್ನ ವಚನವು ಇದೇ ಆಗಿದೆ. ನಾನು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ. ಯಾರು ನಿನ್ನನ್ನು ಸರಿಯಾಗಿ ಅರಿಯಲು ಪ್ರಯತ್ನಿಸಲಿಲ್ಲವೋ ಅವರಿಗೆ ನಿನ್ನ ಬೆಲೆ ಹೇಗೆ ತಿಳಿಯಲು ಸಾಧ್ಯ ಕಂದ. ಆದರೆ ನಾನು ನಿನ್ನನ್ನು ಅಮೂಲ್ಯ ಎಂದು ತಿಳಿದಿರುವೆ ಕಂದ. ಹಾಗಾಗಿ ನಿನ್ನ ಕರ್ಮದ ಭಾರ ನಾನು ಭರಿಸುತ್ತೇನೆ. ನಿನ್ನ ವ್ಯಕ್ತಿಗತ ನಿರ್ಧಾರ ಯಾರೋ ನಿನ್ನನ್ನು ಬಿಟ್ಟು ಹೋಗಿ ಮಾಡಲಾರರು ಕಂದ. ನನ್ನ ಪ್ರೇಮದಿಂದ ಅದು ನಿರ್ಧಾರವಾಗುತ್ತದೆ. ನಿಜವಾದ ಪ್ರೀತಿ ನಿನ್ನನ್ನು ಎಂದಿಗೂ ಮುರಿಯಲಾರದು, ಕುಗ್ಗಿಸಲಾರದು. ಯಾವುದೋ ಒಂದು ಸಂಬಂಧ ನಿನ್ನನ್ನು ಒಳಗಿನಿಂದಲೇ ದುರ್ಬಲತೆಗೆ ಜಾರಿಸುತ್ತಿತ್ತು. ಒಳಗಿನಿಂದಲೇ ನಿನ್ನ ಆತ್ಮವಿಶ್ವಾಸವನ್ನು, ಧೈರ್ಯವನ್ನು ಕೊಲ್ಲುತ್ತಿತ್ತು. ನಿನಗೆ ಭಯ ಮತ್ತು ನೋವು ಕೊಡುತ್ತಿತ್ತು. ಅದು ಪ್ರೇಮದಲ್ಲಿ ಅದು ಕೇವಲ ಒಂದು ಅವಶ್ಯಕತೆಯಾಗಿತ್ತೇ ಹೊರತು ನಿನ್ನ ನಿಜವಾದ ಪ್ರೀತಿಗೆ ಅದು ಅರ್ಹವಾಗಿರಲಿಲ್ಲ ಮಗು. ನೀನು ಈಗ ನನ್ನ ಶರಣದಲ್ಲಿ ನಂಬಿಕೆ ಇಟ್ಟು ಬಂದಿರುವೆ. ನಿಜವಾದ ಪ್ರೇಮದ ಬೆಲೆ ಈಗ ನಿನಗೆ ತಿಳಿದಿದೆ ಅಲ್ಲವೇ? ನನ್ನ ಪ್ರೇಮ ನಿನಗೆ ಅದರ ಪರಿಚಯ ಮಾಡಿಸಿದೆ. ಕೆಲವು ಬಾರಿ ಜೀವನ ಕೊಡುವ ನೋವುಗಳು ನಿನ್ನ ಸೋಲಾಗಲು ಸಾಧ್ಯವೇ ಇಲ್ಲ ಕಂದ. ಅವು ನಿನ್ನ ಬದುಕಿನ ಜೀವನದ ಹೊಸ ಅಧ್ಯಾಯದ ತಿರುವುಗಳಾಗಿವೆ. ನಿನ್ನ ಜೀವನಕ್ಕಾಗಿ ಅನೇಕ ರೀತಿಯ ಬಲಿದಾನವನ್ನು ಮಾಡಿರುವೆ ಮಗು. ಆ ಬಲಿದಾನ ನಿರಾಶೆಯಲ್ಲ ಕಂದ. ಅದು ಮುಂದಿನ ಜೀವನದ ಹೊಸ ಅಧ್ಯಾಯದ ಒಂದು ಬರವಣಿಗೆಯಾಗಿದೆ. ನಿನ್ನ ಪ್ರೇಮ ನಿರಂತರ ಹಾಗೂ ದೃಢವಾಗಿದೆ ಕಂದ. ಯಾರೋ ನಿನ್ನನ್ನು ಕಾರಣವಿಲ್ಲದೆ ಬಿಟ್ಟು ಹೋದಾಗಲೂ ನೀನು ದೃಢವಾದ ಮನಸ್ಸಿನಿಂದ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿರುವೆ. ನೆಮ್ಮದಿಯನ್ನು ಕಂಡುಕೊಂಡಿರುವೆ. ಎಲ್ಲೋ ಒಂದು ರೀತಿಯ ಆ ನೆನಪು ನಿನ್ನನ್ನು ಕಾಡುತ್ತಿದೆ ನಿಜ. ಆದರೆ ಅದರಿಂದ ಕೆಲವು ಪಾಠಗಳನ್ನು ಕಲಿತು ಆದಷ್ಟು ಮುಂದೆ ಬಂದಿರುವೆ. ಆದರೂ ಕೆಲವು ಬಾರಿ ಆ ಪ್ರೀತಿಯನ್ನು ನಿನ್ನ ಮನಸ್ಸು ಬಯಸುತ್ತಿದೆ. ಆದರೂ ಜೀವನ ಪರಿವರ್ತನೆಯೊಂದಿಗೆ ನಿನ್ನನ್ನು ಮುಂದೆ ತೆಗೆದುಕೊಂಡು ಹೋಗುತ್ತಿದೆ ಮಗು. ಬಿಟ್ಟು ಹೋದ ಆ ವ್ಯಕ್ತಿ ಈಗ ನಿನ್ನನ್ನು ಒಮ್ಮೆ ಹಿಂದಿರುಗಿ ನೋಡಿದರೆ ಆಶ್ಚರ್ಯಪಡುವಂತೆ ಯೋಚಿಸುತ್ತಾರೆ, ನಾನು ಇವರನ್ನ ಬಿಟ್ಟು ಬಂದಿದ್ದು ಎಂದು. ಇವರನ್ನೇನಾ ನಾನು ದುರ್ಬಲ, ನಿಸ್ಸಹಾಯಕ ಅಂದುಕೊಂಡದ್ದು ಅಂತ ಯೋಚಿಸುತ್ತಾ ಆ ವ್ಯಕ್ತಿ ಆಶ್ಚರ್ಯಪಡುತ್ತಾನೆ. ಅಲ್ಲೇ ನಿಂತು ನಿನ್ನನ್ನು ಹಿಂದೆ ತಿರುಗಿ ನೋಡುತ್ತಾನೆ. ಆದರೆ ನೀನು ನನ್ನ ಕೃಪೆಯಿಂದ ಬಹಳ ಮುಂದೆ ಹೋಗುತ್ತೀಯ. ಸರಿಯಾದ ನಿರ್ಧಾರವನ್ನು ಜೀವನದಲ್ಲಿ ತೆಗೆದುಕೊಂಡು ಒಂದು ಹೊಸ ಅಧ್ಯಾಯವನ್ನು ಬರೆಯುತ್ತಿದ್ದೀಯ ಕಂದ. ನನ್ನ ಬೆಂಬಲ, ನನ್ನ ರಕ್ಷಣೆ, ನನ್ನ ಮಾರ್ಗದರ್ಶನ ಸದಾ ನಿನ್ನ ಮೇಲಿದೆ ಮಗು. ಮುಂದೆ ಸಾಗು. ಉತ್ತಮವಾದ ವಿಶೇಷವಾದ ದಾರಿ ನಿನಗಾಗಿ ತೆರೆಯಲಿದೆ. ನಾನು ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ. ಹಂತ ಹಂತವಾಗಿ ಮಾರ್ಗದರ್ಶನ ನೀಡುತ್ತಿದ್ದೇನೆ. ನನ್ನ ಕರುಣೆಯ ಬೆಳಕು ನಿನ್ನನ್ನು ಸದಾ ರಕ್ಷಿಸುತ್ತದೆ, ಮುಂದಿನ ದಾರಿ ತೋರಿಸುತ್ತದೆ. ನೀನು ಅಂದುಕೊಂಡ ಸುಂದರ ಜೀವನ ನಿನ್ನ ಎದುರಿಗೆ ನಿನ್ನನ್ನೇ ಕಾಯುತ್ತಿದೆ ಮಗು. ಹೋಗು. ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀಯಾ. ಆ ಪ್ರಯತ್ನಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಯಾವುದೇ ರೀತಿ ಹಿಂದಿನ ನೋವುಗಳು ನಿನ್ನನ್ನು ಬಾಧಿಸಬಾರದು ಕಂದ. ದೃಢವಾಗಿರು. ಅವು ಕೇವಲ ನೆನಪು ಪಾಠಗಳಾಗಿದ್ದವು ಅಷ್ಟೇ. ಅದು ಒಂದು ಕರ್ಮದ ಅಧ್ಯಾಯದ ಮುಕ್ತಾಯವಾಗಿತ್ತು ಎಂದು ತಿಳಿ. ಈಗ ಹೊಸ ಜೀವನದ ಪ್ರಾರಂಭ. ನಿಶ್ಚಿಂತೆಯಿಂದ ಮಾಡು. ನಾನು ಸದಾ ನಿನ್ನ ಜೊತೆ ಇದ್ದು ನಿನ್ನನ್ನು, ನಿನ್ನ ಕುಟುಂಬವನ್ನು ಮಾರ್ಗದರ್ಶನ ಮಾಡುತ್ತೇನೆ, ರಕ್ಷಣೆ ಮಾಡುತ್ತೇನೆ. ಸಾಯಿಯ ವಚನದ ಮೇಲೆ ನಂಬಿಕೆ ಇಡು ಕಂದ. ನನ್ನ ಕೃಪೆ ನಿನ್ನ ಸಾಮರ್ಥ್ಯದಲ್ಲಿ ಸಿದ್ಧವಾಗುತ್ತಿದೆ. ಜನರು ಬರುತ್ತಾರೆ, ಹೋಗುತ್ತಾರೆ. ಸಂಬಂಧಗಳು ಆಗುತ್ತವೆ, ಕೆಲವು ಬಾರಿ ಮುರಿಯುತ್ತವೆ. ಆದರೆ ನೀನು ನಿನ್ನ ಸಂಪೂರ್ಣ ಜೀವನ ನನ್ನಲ್ಲಿ ಶರಣಾಗಿಸಿದರೆ ನಾನು ಸದಾ ನಿನ್ನ ಜೊತೆಯೇ ಇರುತ್ತೇನೆ. ಜನ್ಮ ಜನ್ಮಗಳವರೆಗೂ ನಿನ್ನ ರಕ್ಷಣೆಯ ಭಾರವನ್ನು ತೆಗೆದುಕೊಳ್ಳುತ್ತೇನೆ ಕಂದ. ನಂಬಿಕೆ ಇಡು ಈ ನಿನ್ನ ಸಾಯಿಯ ಮೇಲೆ. ನಿನ್ನ ಪ್ರೀತಿ, ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಸೇವೆಯ ಭಾವಕ್ಕೆ ನಾನು ಮನಸೋತಿದ್ದೇನೆ ಕಂದ. ಸದಾ ನನ್ನ ರಕ್ಷಣೆ, ನನ್ನ ಮಾರ್ಗದರ್ಶನ ನಿನ್ನ ಜೊತೆಯೇ ಸಾಗುತ್ತದೆ. ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ. ನಿನ್ನ ಪ್ರೀತಿ ಮತ್ತೆ ಮರಳಿ ಬರುತ್ತದೆ. ಸರಿಯಾದ ಪಾಠವನ್ನು ಕಲಿತು, ನಿನ್ನ ಬೆಲೆಯನ್ನು, ನಿನ್ನ ಕಾಳಜಿಯನ್ನು ಅರಿತು. ಈ ಸಮಯ ನಿನಗೆ ಅನ್ನಿಸುತ್ತಿದೆ ನಾನು ಒಂಟಿಯಲ್ಲ. ಕೆಲವರು ನನ್ನನ್ನು ಆಡಿಕೊಂಡರು, ನಕ್ಕರು, ನನ್ನಿಂದ ಏನೂ ಸಾಧ್ಯವಿಲ್ಲ ಎಂದು ನನ್ನನ್ನು ಹೀಯಾಳಿಸಿದರು. ಆಗ ನೀನು ಅವರ ಮಾತನ್ನು ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದೆ. ಕೆಲವು ಬಾರಿ ರಾತ್ರಿ ಅಳುವ ಧ್ವನಿಯೂ ಕೂಡ ಯಾರಿಗೂ ಕೇಳುತ್ತಿರಲಿಲ್ಲ. ನಿನ್ನ ನೋವನ್ನು ಮರೆಮಾಚುವುದನ್ನು ನೀನು ಕಲಿತಿದ್ದೆ. ಒಳಗಿನಿಂದಲೇ ಕುಗ್ಗಿ ಹೋಗುತ್ತಿದ್ದೆ. ಆದರೂ ಒಂದು ದಿನ ಎಲ್ಲ ಅಂತ್ಯವಾಗುತ್ತಿದೆ.
ಮುಗಿದೇ ಹೋಯಿತು ಎಂದುಕೊಂಡಾಗಲೇ ನಿನಗೆ ಅರ್ಥವಾಯಿತು ನಾನು ಯಾರನ್ನೋ ಮರೆತಿರುವೆ. ಅವರು ನನ್ನನ್ನು ನೋಡುತ್ತಿದ್ದಾರೆ. ನನ್ನ ಪ್ರತಿ ನೋವು ಕಣ್ಣೀರಿಗೆ ನನ್ನ ಒಳಗಿನಿಂದಲೇ ಪ್ರತಿಸ್ಪಂದಿಸುತ್ತಿದ್ದಾರೆ ಎನ್ನುವ ಅರಿವು ಉಂಟಾಯಿತು. ಮಗು, ಅಲ್ಲಿಗೆ ನೀನು ಅಂತ್ಯವೆಂದುಕೊಂಡ ಸಮಯ ನಿನ್ನ ಪ್ರಾರಂಭದ ತಿರುವಾಗಿತ್ತು ಕಂದ. ಜನರು ನಿನ್ನನ್ನು ದುರ್ಬಲ ಅಂದುಕೊಂಡರು. ಆದರೆ ಅದೇ ದುರ್ಬಲತೆಯಿಂದ ನೀನು ನಿನ್ನೊಳಗೆ ಒಂದು ಹೊಸ ಶಕ್ತಿಯ ಅನುಭವ ಪಡೆದೆ. ನಾನು ಒಂಟಿಯಲ್ಲ, ನಾನು ಸೋತಿಲ್ಲ ಎನ್ನುವ ವಾಸ್ತವ ಸತ್ಯವನ್ನು ಅರಿತು ನೀನೇ ಸ್ವಯಂ ತಪ್ಪು ನಿರ್ಧಾರಗಳಿಂದ ತಪ್ಪಾದ ದಾರಿಯಿಂದ ಬಿದ್ದರೂ ಎದ್ದು ನಿಲ್ಲುವುದನ್ನು ಕಲಿತಿರುವೆ. ನನ್ನ ಕನಸುಗಳು ಸತ್ತಿಲ್ಲ, ಅವು ಈಗ ಚಿಗುರುತ್ತಿವೆ ಎನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡಿರುವೆ ಎಂದರೆ ನಾನು ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಿನ್ನ ಪ್ರತಿ ಪ್ರಾರ್ಥನೆಯೂ ನನಗೆ ಕೇಳಿಸಿದೆ. ಯಾವುದೂ ಕೂಡ ನೀನು ನನಗಾಗಿ ಮಾಡಿದ ಸೇವೆ ವ್ಯರ್ಥವಾಗಿಲ್ಲ ಕಂದ. ಅರ್ಥಪೂರ್ಣವಾದ ಜೀವನ ನೀಡಲು ಅದು ಒಂದು ಸಿದ್ಧತೆ ನಡೆಸಿತ್ತು. ಒಂದು ಪರೀಕ್ಷೆಗೆ ನಿನ್ನ ಜೀವನವನ್ನು ಗುರಿ ಮಾಡಿತ್ತಷ್ಟೆ. ಈಗ ಆ ಪರೀಕ್ಷೆಯಲ್ಲಿ ನೀನು ಪಾಸಾಗಿರುವೆ. ಎಂಥದ್ದೇ ಕಷ್ಟ ಎದುರಾದರೂ ನೀನು ಯಾರಿಗೂ ಕೆಟ್ಟದನ್ನು ಬಯಸಲಿಲ್ಲ, ಕೆಟ್ಟದನ್ನು ಮಾಡಲಿಲ್ಲ. ನಿನ್ನ ಒಳ್ಳೆಯ ಉದ್ದೇಶಗಳು ನನ್ನ ಮನಸ್ಸನ್ನು ಪ್ರಸನ್ನಗೊಳಿಸಿವೆ ಕಂದ. ನಾನೇ ನಿನ್ನ ಬಗ್ಗೆ ಪ್ರಸನ್ನಗೊಂಡಿರುವೆ ಎಂದರೆ ನೀನು ಮುಂದೆ ಯಾವುದಕ್ಕೂ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ನನ್ನನ್ನು ದಾಟಿ ಯಾರೂ ನಿನಗೆ ಕೆಡುಕು ಮಾಡಲು ಸಾಧ್ಯವಿಲ್ಲ. ನಿನ್ನ ಮುಂದಿನ ದಾರಿ, ಗುರಿ, ಭವಿಷ್ಯ ರೂಪಿಸುವ ಯೋಜನೆ ನನ್ನದಾಗಿತ್ತು. ಅದು ಈಗ ಸಾಕಾರಗೊಂಡಿದೆ. ಮುಂದೆ ಸಾಗು. ನೀನು ಬಯಸಿದ ದಡ ನಿನ್ನ ಸನಿಹವೇ ಇದೆ. ಯಾವುದೇ ಕಾರಣಕ್ಕೂ ವಿಶ್ವಾಸ ಕಳೆದುಕೊಳ್ಳಬೇಡ. ಇದರಿಂದ ಏನಾಗುತ್ತದೆ ಎಂದರೆ ಸ್ವಚ್ಛವಾದ ದಾರಿಯಲ್ಲೂ ಕೂಡ ಕೆಲವು ಅಡೆತಡೆ, ಸಮಸ್ಯೆಗಳು, ಭಯ ಎಲ್ಲವೂ ಕಾಣಿಸಿಕೊಳ್ಳುತ್ತವೆ ಕಂದ. ಹಾಗಾಗಿ ನನ್ನ ಗುರುವು ನನಗಾಗಿ ರೂಪಿಸಿಕೊಟ್ಟ ದಾರಿ ಇದು. ಇದರಲ್ಲಿ ನಾನು ಕಣ್ಮುಚ್ಚಿ ನಡೆಯುತ್ತೇನೆ. ನನ್ನ ಪಾಪ ನನ್ನ ಜೊತೆಗಿರುವಾಗ ನಾನೇಕೆ ಹೆದರಲಿ ಎನ್ನುವ ನಿನ್ನ ದೃಢ ವಿಶ್ವಾಸ ಆ ದಾರಿ ನೀನು ಬಯಸುತ್ತಿರುವ ನೆಮ್ಮದಿಯ ದಡದವರೆಗೂ ಕರೆದುಕೊಂಡು ಹೋಗುತ್ತದೆ ಕಂದ. ನೀನೀಗ ಅರಿತಿರುವೆ, ಸೋಲುವುದು ಅಂತ್ಯವಲ್ಲ, ಬೀಳುವುದು ಅಂತ್ಯವಲ್ಲ. ಅದು ಒಂದು ಹೊಸ ಪ್ರಾರಂಭದ ಸೂಚನೆಯಾಗಿದೆ ಎಂದು, ಪಾಠವಾಗಿದೆ ಎಂದು. ಮಗು, ಇದೇ ವಾಸ್ತವ ಪರಿಚಯವನ್ನು ನಾನು ನಿನಗೆ ನನ್ನ ಶಿಕ್ಷಣದ ಮೂಲಕ ಮಾಡಿಸಿರುವೆ. ನಿರಾತಂಕವಾಗಿ ಮುಂದೆ ಸಾಗು. ಮಗು, ಈ ಜಗತ್ತಿನಲ್ಲಿ ಒಂದೇ ರೀತಿಯ ಹೃದಯವಂತಿಕೆ ಇರುವ ಜನರು ಇರುವುದಿಲ್ಲ ಕಂದ. ಕೆಲವರು ನಿನ್ನ ಜೀವನದಲ್ಲಿ ಬರುತ್ತಾರೆ. ಅವರು ನಿನಗೆ ನೋವನ್ನು ನೀಡುತ್ತಾರೆ. ನೋವಿನಿಂದಾದ ಗಾಯವನ್ನು ನಿನ್ನಿಂದ ಮರೆಯಲು ಸಾಧ್ಯವಾಗುವುದಿಲ್ಲ ಕೆಲವು ಬಾರಿ. ಆದರೆ ಕೆಲವು ಒಳ್ಳೆಯ ಜನ ನಿನ್ನ ಜೀವನದಲ್ಲಿ ಬರುತ್ತಾರೆ. ಆ ನೋವಿಗೆ, ಆ ಮರೆಯಲಾಗದ ಗಾಯಕ್ಕೆ ಔಷಧಿಯಾಗುತ್ತಾರೆ ಕಂದ. ಅದೇ ನನ್ನ ಪ್ರೇಮದ ಪ್ರತಿರೂಪವಾಗಿರುತ್ತದೆ ಕಂದ. ಕೆಲವರು ನಿನ್ನ ಬಳಿ ಮಾತನಾಡಲು ನನಗೆ ಸಮಯವಿಲ್ಲ ಅನ್ನುತ್ತಾರೆ. ಆದರೆ ಪ್ರೀತಿ ಎಲ್ಲಿ ಶುದ್ಧವಾಗಿರುತ್ತದೋ ಅಲ್ಲಿ ಸಮಯದ ಕೊರತೆ ಇರುವುದೇ ಇಲ್ಲ ಕಂದ. ಯಾವುದಾದರೂ ರೂಪದಲ್ಲಿ ನಿನಗೆ ಅವರು ಒಂದು ಸಮಯವನ್ನು ಕೊಟ್ಟೇ ಕೊಡುತ್ತಾರೆ. ಅರ್ಥ ಮಾಡಿಕೋ ವಾಸ್ತವ ಸತ್ಯವನ್ನು. ನಿನ್ನ ಕಾಳಜಿ, ನಿನ್ನ ಪ್ರೇಮವನ್ನು ಗುರುತಿಸುವವರು ಯಾವುದೇ ಕಾರಣಕ್ಕೂ ಸಮಯವನ್ನು ನೋಡುವುದಿಲ್ಲ ಕಂದ. ಹಾಗಾಗಿ ನಿನ್ನನ್ನು ನೀನು ದೂಷಿಸಿಕೊಳ್ಳುವುದನ್ನು ಬಿಟ್ಟು ಬಿಡು ಮಗು. ಹಾಗೆ ಮುಂದೊಂದು ದಿನ ಅವರು ನನ್ನ ಎದುರಿಗೆ ಕುಳಿತು ಅಳುತ್ತಾರೆ, ಪಶ್ಚಾತ್ತಾಪ ಪಡುತ್ತಾರೆ. ಅದು ಯಾವಾಗ ಅಂದರೆ ನೀನು ನಿನ್ನನ್ನು ಅರ್ಥ ಮಾಡಿಕೊಂಡು ಹೊಸ ತಿರುವಿಗೆ ಹೋದಾಗ, ಆತ್ಮವಿಶ್ವಾಸದಿಂದ ಬದುಕಲು ಕಲಿತಾಗ ಅವರು ಒಂದೊಮ್ಮೆ ನನ್ನ ಬಳಿ ಬರುತ್ತಾರೆ. ನನ್ನೆದುರಿಗೆ ಕುಳಿತು ಅಳುತ್ತಾ ಹೇಳುತ್ತಾರೆ, ಬಾಬಾ, ನನ್ನಿಂದ ದೊಡ್ಡ ತಪ್ಪಾಯಿತು ತಂದೆ. ನಾನು ಒಂದು ಅತ್ಯಮೂಲ್ಯವಾದ ಪ್ರೀತಿಯ ಆತ್ಮವನ್ನು ಕಳೆದುಕೊಂಡಿರುವೆ ಎಂದು. ಮಗು, ಹಾಗೆ ಬದುಕಿ ತೋರಿಸಬೇಕು ಕಂದ ನೀನು. ಇದೇ ನನ್ನ ಆಸೆ. ಅಷ್ಟು ಸುಲಭವಾಗಿ ಯಾರದ್ದೋ ಮಾತಿಗೆ ಮರುಳಾಗಿ ನಿನ್ನ ಹೃದಯವನ್ನು ಅವರ ಕೈಯಲ್ಲಿಡಬೇಡ ಕಂದ. ಸುಲಭವಾಗಿ ಸಿಗುವ ವಸ್ತುವಿಗೆ ಬೆಲೆ ಇರುವುದಿಲ್ಲ. ಹಾಗಾಗಿ ಕಂದ, ಕೆಲವೊಮ್ಮೆ ನಿನ್ನ ಪ್ರಾರ್ಥನೆ ಹೀಗೂ ಇರುತ್ತದೆ, ಬಾಬಾ, ನಾನು ಒಂಟಿಯಾಗಿರುವುದೇ ಸುರಕ್ಷಿತ ಎಂದರೆ ನನ್ನನ್ನು ನೀನೇ ಕಾಪಾಡು ಅಂತ ಒಂದು ಕೆಟ್ಟ ಜನರಿಂದ ಎಂದು. ಅಲ್ಲವೇ ಕಂದ? ಹೆದರಬೇಡ ಕಂದ, ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದೇನೆ. ನಾನು ನಿನ್ನನ್ನು ಮುಂದೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಯಾವುದೇ ಜನರು, ಯಾವುದೇ ವಿಚಾರ ನಿನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಕಂದ. ನಂಬಿಕೆ ಇಡು ನಿನ್ನ ಸಾಯಿಯ ಮೇಲೆ. ಮುಂದೆ ಸಾಗು. ನೀನು ಕನಸು ಕಾಣುತ್ತಿರುವ ವಿಚಾರ ನನಸಾಗುತ್ತದೆ. ಅದು ನಿನ್ನ ಮಕ್ಕಳ ವಿಚಾರದಲ್ಲೇ ಆಗಿರಲಿ, ಪತಿಯ ವಿಚಾರದಲ್ಲೇ ಆಗಿರಲಿ, ಕೆಲಸದ ಅಭಿವೃದ್ಧಿಯ ವಿಚಾರದಲ್ಲೇ ಆಗಿರಲಿ, ಕೆಲಸದ ವಿಚಾರದಲ್ಲೇ ಆಗಿರಲಿ, ಸಂತಾನದ ವಿಚಾರದಲ್ಲೇ ಆಗಿರಲಿ, ನಾನು ಸರ್ವದಾ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ. ನಿನ್ನ ಜೀವನಕ್ಕೆ ಒಂದು ಸಮೃದ್ಧವಾದ ಮರೆಯಲಾಗದ ಉಡುಗೊರೆಯನ್ನು ನೀಡುತ್ತಿದ್ದೇನೆ ಕಂದ. ಸಾಯಿಯಲ್ಲಿ ನಂಬಿಕೆ ಇಟ್ಟಿದ್ದೀಯ. ಖಂಡಿತ ನಿನ್ನ ಬಾಬಾ ನಿನ್ನನ್ನು ಸೋಲಲು ಬಿಡುವುದಿಲ್ಲ, ದುಃಖದಲ್ಲಿರಲು ಬಿಡುವುದಿಲ್ಲ ಕಂದ. ಖಂಡಿತ ಈ ಸಮಯ ಸ್ವಲ್ಪ ಕೊಂಚ ನಿಧಾನವಾಗಿರಬಹುದು, ಆದರೆ ನೀನು ಇಷ್ಟಪಟ್ಟ ಕನಸು ನನಸಾಗುತ್ತದೆ. ನಾನು ನೀನು ಮಾಡಿದ ಪ್ರಾರ್ಥನೆಗೆ ಸ್ವಲ್ಪ ಮೌನದಿಂದ ಇರಬಹುದು ಎಂದು ನಿನಗೆ ಅನ್ನಿಸುತ್ತಿದೆ, ಆದರೆ ನಾನು ಒಳಗಿನಿಂದಲೇ ಅದರ ಸಿದ್ಧತೆಯನ್ನು ಮಾಡುತ್ತಿರುತ್ತೇನೆ ಕಂದ. ಜೀವನವೆಂದರೆ ಅಷ್ಟು ಸುಲಭವಲ್ಲ ಕಂದ. ಪ್ರತಿ ಬಾರಿಯೂ
ನೀನು ಒಂದು ಪಾಠ ಕಲಿಯಲೇಬೇಕು, ಏಕೆಂದರೆ ಅದು ನಿನ್ನ ಮುಂದಿನ ಭವಿಷ್ಯ ರೂಪಿಸುವ ನನ್ನದೇ ಯೋಜನೆಯಾಗಿರುತ್ತದೆ. ಹಾಗಾಗಿ ಪರಿಪೂರ್ಣವಾದ ನಿನ್ನ ಸಮಸ್ಯೆಗಳ ಭಾರ, ಇಚ್ಛೆಗಳ ಭಾರವನ್ನು ನನ್ನ ಪಾದಗಳಲ್ಲಿ ಶರಣಾಗಿಸಿ ದೃಢವಾದ ನಂಬಿಕೆ ಇಟ್ಟು ಪ್ರಾಮಾಣಿಕ ಪ್ರಯತ್ನ ಮಾಡು. ಖಂಡಿತ ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣವೂ ಕೂಡ ನಾನು ನಿನಗೆ ಸ್ಪಂದಿಸುತ್ತೇನೆ, ಭರವಸೆಯಾಗಿ ನಿಲ್ಲುತ್ತೇನೆ, ಶಕ್ತಿಯಾಗುತ್ತೇನೆ, ನಿನ್ನ ಆರೋಗ್ಯವಾಗುತ್ತೇನೆ, ನಿನ್ನ ಸಮೃದ್ಧ ಜೀವನಕ್ಕೆ ನಾನು ದಾರಿಯಾಗುತ್ತೇನೆ ಕಂದ. ನಾನು ನಿನ್ನ ಮನಸ್ಸಿನ ಹಾಗೂ ನಿನ್ನ ಅಂತರಂಗದ ಚೇತನಾ ಶಕ್ತಿಯಾಗಿರುವೆ. ಹಾಗಾಗಿ ನೀನು ನನ್ನನ್ನು ಮೌನದಲ್ಲೇ ಕೂಗು, ಹಾಗೆ ಹೊರಗಿನಿಂದ ಗಟ್ಟಿಯಾಗಿ ಕೂಗು. ನಾನು ನಿನ್ನೊಳಗಿನಿಂದಲೇ ಜಾಗೃತವಾಗುತ್ತೇನೆ. ನಿನಗೆ ಈಗ ನಿನ್ನ ಜೀವನದಲ್ಲಿ ಒಂದು ಸ್ಪಷ್ಟವಾದ ಗುರಿ, ದಾರಿ ಕಾಣುತ್ತಿಲ್ಲ. ಏಕೆಂದರೆ ಈ ಸಮಯದಲ್ಲಿ ದೃಢವಾದ ನಂಬಿಕೆಗಿಂತ ನಿನ್ನಲ್ಲಿ ಭಯ, ಆತಂಕ, ಮುಂದಿನ ಭವಿಷ್ಯದ ಕುರಿತು ಹೆಚ್ಚಾಗಿದೆ ಕಂದ. ಹೆದರಬೇಡ. ನಿನ್ನ ಸಾಯಿಯಲ್ಲಿ ನಂಬಿಕೆ ಇಟ್ಟಿರುವೆ. ನಿಶ್ಚಿಂತನಾಗಿ ನನ್ನ ಪಾದಗಳಲ್ಲಿ ನಿನ್ನ ಭಾರವನ್ನು ಸಮರ್ಪಣೆ ಮಾಡಿ ಮುಂದೆ ಸಾಗು. ನಾನು ನಿನಗೆ ಎಲ್ಲ ರೂಪದಲ್ಲೂ ಸಹಾಯ ಮಾಡುತ್ತೇನೆ. ಈಗಿನ ಪರಿಸ್ಥಿತಿ ಬದಲಾಗುತ್ತದೆ, ಸ್ಥಿರವಾಗಿರುವುದಿಲ್ಲ. ಇದು ಕೇವಲ ಒಂದು ಜೀವನ ಸಂಘರ್ಷದ ಒಂದು ಸಣ್ಣ ಹೋರಾಟದ ಆಯಾಸವಾಗಿತ್ತು. ಹಾಗಾಗಿ ನಿನಗೆ 2 ದಿನ ಸಮಯ ನಾನು ಆಯಾಸವನ್ನು ನಿವಾರಿಸಿಕೊಳ್ಳಲು ಕೊಟ್ಟಿದ್ದೇನೆ. ಇದು ನಿನ್ನ ಅನಾರೋಗ್ಯ ಅಲ್ಲ, ಇದು ನಿನ್ನ ಆರೋಗ್ಯದ ಮುನ್ಸೂಚನೆ ಕಂದ. ಹೆದರಬೇಡ, ಎದ್ದೇಳು. ನೀನು ಆರೋಗ್ಯವಂತನಾಗಿರುವೆ, ಏಕೆಂದರೆ ನಿನ್ನಲ್ಲಿ ನಾನು ಜಾಗೃತವಾಗಿದ್ದೇನೆ. ನಿನ್ನೊಳಗೆ ನನ್ನ ಅಂಶವಿದೆ, ಶಕ್ತಿ ಇದೆ. ಎದ್ದೇಳು. ಈಗ ನಿನ್ನ ಕೆಲಸವನ್ನು ನಿರಾತಂಕವಾಗಿ ಯಾವುದೇ ಭಯ, ಸಂದೇಹವಿಲ್ಲದೆ ಮಾಡು. ಖಂಡಿತ ಜಯ ನಿನ್ನದೇ ಆಗುತ್ತದೆ. ಕೊಂಚ ಏರಿಳಿತಗಳು ಕಂಡರೂ ಕೂಡ ಪರಿಸ್ಥಿತಿಗಳನ್ನು ಎದುರಿಸು. ನಿನ್ನ ಜೊತೆ ನಾನಿರುತ್ತೇನೆ. ಗೆಲುವು ನಿನ್ನದೇ ಆಗಿರುತ್ತದೆ. ನೀನು ಬಯಸಿದ ರೀತಿ ನ್ಯಾಯವಾಗುತ್ತದೆ, ಏಕೆಂದರೆ ಈ ಸಮಯ ಆ ನ್ಯಾಯವಾಗಿ ನಿನ್ನ ಜೀವನವನ್ನು ನಾನೇ ಪ್ರವೇಶ ಮಾಡಿದ್ದೇನೆ ಕಂದ. ನೀನು ನನ್ನ ಆಯ್ಕೆಯಾಗಿರುವೆ, ನಾನು ನಿನ್ನ ಆಯ್ಕೆಯಲ್ಲ. ಅಲ್ಲಿಗೆ ಅರ್ಥ ಮಾಡಿಕೋ ಕಂದ. ನಿನ್ನ ಒಳ್ಳೆಯ ಸಮಯ ಶುರುವಾಗಿದೆ. ಸ್ವಲ್ಪ ಶಿಕ್ಷಣ, ಸ್ವಲ್ಪ ಪಾಠ, ಹಾಗೆ ಒಂದು ಉತ್ತಮವಾದ ಪರೀಕ್ಷೆ, ಅದರ ಫಲಿತಾಂಶ, ನಿನ್ನ ಜೀವನದಲ್ಲಿ ಒಂದು ಅಭಿವೃದ್ಧಿ, ನೀನು ಬಯಸಿದ ಸಂಪತ್ತಿನ ಒಂದು ಸಂತಾನ, ಮದುವೆ, ನೀನು ಯಾವ ವಿಚಾರದಲ್ಲಿ ಒಂದು ಪ್ರಗತಿಯನ್ನು ಬಯಸುತ್ತಿರುವೆಯೋ ಅದು ನಿನಗೆ ಭೌತಿಕ ಸುಖಗಳ ಮೂಲಕ ಸಿಗುತ್ತದೆ. ಅದರ ಜೊತೆ ನಿನ್ನ ಆಂತರಿಕ ಸ್ವಾಸ್ಥ್ಯವೂ ಕೂಡ ಸುಧಾರಿಸುತ್ತಿದೆ. ಅಂದರೆ ನಿನ್ನೊಳಗಿನಿಂದ ಈಗ ನೀನು ಸಕಾರಾತ್ಮಕವಾಗಿ ಯೋಚಿಸುತ್ತಿರುವೆ. ಇದು ನಿನ್ನ ಭೌತಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಈ ಸಮಯ ನೀನು ನನ್ನಲ್ಲಿ ಯಾವ ಒಂದು ಪ್ರಾರ್ಥನೆ ಇಟ್ಟಿರುವೆಯೋ ಅದರಲ್ಲಿ ಫಲ ಸಿಗುತ್ತದೆ. ನೀನು ನಿಶ್ಚಿಂತನಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡು. ನಂಬಿಕೆ ಇಡು. ನಂಬಿಕೆ ಎಂದು ಸಂದೇಹವಾಗಿ ಬದಲಾಗಬಾರದು. ಆ ಮಾತನ್ನು ನೆನಪಿಟ್ಟು ಮುಂದೆ ಸಾಗು. ಎಲ್ಲವೂ ಶುಭವಾಗುತ್ತದೆ. ನಿನಗೆ ನನ್ನ ಸಹಾಯ ಬೇಕಾದಾಗ ನನ್ನ ನಾಮಸ್ಮರಣೆ ಮಾಡು. ಖಂಡಿತ ನಿನ್ನೊಳಗೆ ಶಕ್ತಿ ಜಾಗೃತವಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಿನ್ನ ಸುತ್ತ ನನ್ನ ರಕ್ಷೆಯ ಊರ್ಜೆಗಳು ಪ್ರವಹಿಸುತ್ತವೆ. ಇದರಿಂದ ಮುಂದಿನ ದಾರಿ ಸ್ಪಷ್ಟವಾಗುತ್ತದೆ ಕಂದ. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.